ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ದಿನದ ನಂತರ ಮತ್ತೆ ನಮ್ಮ ಚಾನಲ್ಗೆ ವಾಪಸ್ ಬಂದಿದ್ದೀರಾ. ನೀವು ಇಷ್ಟು ದಿನ ರಜಾನ ಆರಾಮಾಗಿ ಮಜಾ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. 10th ಸ್ಟ್ಯಾಂಡರ್ಡ್ ಅಂತೂ ಸಿಕ್ಕಾಪಟ್ಟೆ ಎಲ್ರು ಬ್ಯುಸಿ ಆಗಿದ್ರಿ, ಓದ್ತಾನೆ ಇದ್ರಿ. ಹಾಗೆ ಈಗ ರಜಾ ಇರೋದ್ರಿಂದ ಎಲ್ರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಹಾಗೆ ಈ ದಿನದ ವಿಡಿಯೋನಲ್ಲಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನೀವು ವ್ಯಾಲ್ಯೂಯೇಷನ್ಗೆ ಹೋಗಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೇರ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ನಾವು ಪ್ರೀವಿಯಸ್ ಇಯರ್ ವ್ಯಾಲ್ಯೂಯೇಷನ್ ಹೋದಾಗ ಕೂಡ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡಿದ್ದೆ. ಹಾಗೆ ಈ ವರ್ಷದ ಎಕ್ಸ್ಪೀರಿಯನ್ಸ್ ನಂತೂ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ಏನಕ್ಕೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಮಾಡಿರ್ತಕ್ಕಂಥ ತಪ್ಪುಗಳು ನಿಮಗೆ ಗೊತ್ತಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮೌಲ್ಯಮಾಪನದ ಅನುಭವವನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಕೇವಲ ನನ್ನೊಬ್ಬಳ ಅನುಭವವಲ್ಲ, ನನ್ನ ಸ್ನೇಹಿತರು ಏನಿದಾರಲ್ವಾ ಮೌಲ್ಯಮಾಪಕರು, ಅವರ ಎಕ್ಸ್ಪೀರಿಯನ್ಸ್ ನ ಕೂಡ ನಾನು ಕೇಳಿ ತಿಳ್ಕೊಂಡು ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇನ್ನೇನು ಶೀಘ್ರದಲ್ಲೇ ನಿಮ್ಮ ರಿಸಲ್ಟ್ಸ್ ಗಳು ಬರ್ತಾ ಇದೆ. ಮೇ ಫಸ್ಟ್ ವೀಕ್ ಅಲ್ಲೇ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, SSLC ಯ ಫಲಿತಾಂಶ. ಸೊ ಆ ಒಂದು ರಿಸಲ್ಟ್ ಗೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಅನ್ನ ಹೇಳ್ತಾ, ಸೊ ಈಗ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು, ವ್ಯಾಲ್ಯೂಯೇಷನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾವು ನೋಡೋದಾದ್ರೆ, ಸೊ ಟೋಟಲ್ ಆಗಿ ನಮ್ಮ ತುಮಕೂರಿನಲ್ಲಿ ಕನ್ನಡ ವಿಷಯದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ 4 ರಿಂದ 5 ದಿನಗಳ ಕಾಲ ನಡೀತು. ಸೊ ಹೀಗೆ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಲ್ಯಾಂಗ್ವೇಜಸ್ಸೇ ಒಂದು ಡಿಸ್ಟ್ರಿಕ್ಟ್ ಇಂದ ಬಂದಿರುತ್ತೆ, ನಮಗೆ ಕೋರ್ ಸಬ್ಜೆಕ್ಟ್ಸೇ ಒಂದು ಡಿಸ್ಟ್ರಿಕ್ಟ್ ಇಂದ ಬಂದಿರುತ್ತೆ. ಸೊ ನಿಮ್ಮ ಉತ್ತರ ಪತ್ರಿಕೆಗಳು ಅಷ್ಟೇನೆ, ನಿಮ್ಮ ಲ್ಯಾಂಗ್ವೇಜ್ ನ ಉತ್ತರ ಪತ್ರಿಕೆಗಳೇ ಬೇರೆ ಡಿಸ್ಟ್ರಿಕ್ಟ್ ಹೋಗಿದ್ರೆ, ಇನ್ನು ಕೋರ್ ಸಬ್ಜೆಕ್ಟ್ ವಿಷಯದ ಆನ್ಸರ್ ಶೀಟ್ ಏನಿದೆಯಲ್ವಾ ಅದೇ ಬೇರೆ ಒಂದು ಡಿಸ್ಟ್ರಿಕ್ಟ್ ಗೆ ಹೋಗಿರುತ್ತೆ. ಈ ರೀತಿ ಇಂಟರ್ ಡಿಸ್ಟ್ರಿಕ್ಟ್ ನಲ್ಲಿ ನಿಮ್ಮ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಆಗುತ್ತೆ ಅಂತ ಹೇಳಿ ಗೊತ್ತಿದೆ ನಿಮ್ಗೆಲ್ಲ. ಸೊ ಫಸ್ಟ್ ಡೇ ಹೋದ್ವಿ, ಎಲ್ರಿಗೂ ಕೂಡ ಒಂದು ಬ್ಯಾಚ್ ಅನ್ನ ಅಲರ್ಟ್ ಮಾಡಿದ್ರು. ಹಾಗೆ ನಮ್ಮ ಒಂದು ಬ್ಯಾಚ್ ಅಲ್ಲಿ ಒಂದು 6 ಜನ ಶಿಕ್ಷಕರು ಇರ್ತಾರೆ. ಹಾಗೆ ಅದ್ರ ಮೇಲೆ ಒಬ್ರು DC ಅಂತ ಹೇಳಿರ್ತಾರೆ, ಇನ್ನ DC ಮೇಲೆ ಇನ್ನ ಉಳಿರ್ತಕ್ಕಂಥ ಹೈಯರ್ ಅಧಿಕಾರಿಗಳು ಇರ್ತಾರೆ. ಸೊ ಈ ರೀತಿ ಒಂದು ಟೀಮ್ ಇರುತ್ತೆ. ಫಸ್ಟ್ ಡೇ ನಲ್ಲಿ ನಮ್ಗೆ ಒಂದಷ್ಟು ಉತ್ತರ ಪತ್ರಿಕೆಗಳನ್ನ ಕೊಟ್ರು ಮೌಲ್ಯಮಾಪನ ಮಾಡೋದಕ್ಕೆ. ಬೆಳಿಗ್ಗೆ ಮನೆಯಿಂದ ಹೋಗುವಾಗ್ಲೇ ನಾನು ತುಂಬಾ ಎಕ್ಸೈಟ್ ಆಗಿದ್ದೆ, ಯಾವ ರೀತಿ ಇರುತ್ತೋ ಪೇಪರ್ಸ್ ಇವತ್ತು. ಯಾಕಂತ ಹೇಳಿದ್ರೆ ನಮ್ಗೆ ಒಳ್ಳೆ ಪೇಪರ್ ಸಿಕ್ತು ಅಂತ ಹೇಳಿದ್ರೆ ಈಸಿಯಾಗಿ ಕರೆಕ್ಷನ್ ನ ಮಾಡ್ಬಿಡ್ತೀವಿ. ಬಟ್ ಕೆಲವೊಂದು ಪೇಪರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಟೈಮೇ ಹೋಗೋದಿಲ್ಲ, ಏನಪ್ಪಾ ಈ ಪೇಪರ್ ಏನಕ್ಕಪ್ಪ ನಮ್ ಕೈಗೆ ಸಿಕ್ತು ಅಂತ ಹೇಳಿ ಅನ್ಸುತ್ತೆ. ಸೊ ಆ ತರ ಎಕ್ಸ್ಪೀರಿಯನ್ಸ್ ಕೂಡ ಕೆಲವ್ರಿಗೆ ಆಗಿರುತ್ತೆ. ಬಟ್ ನನ್ಗೆ ಫಸ್ಟ್ ಡೇ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ನನ್ಗೆ ಕೊಟ್ಟಂತಹ ಪತ್ರಿಕೆಗಳೆಲ್ಲ ಓಕೆ, ತುಂಬಾ ಚೆನ್ನಾಗಿ ಬರ್ದಿದ್ರು ಅಂತಾನು ಇಲ್ಲ, ಚೆನ್ನಾಗಿ ಬರ್ದಿಲ್ಲ ಅಂತಾನು ಇಲ್ಲ, ಓಕೆ ಒಂದು ಆವರೇಜ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ನಾನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದಂತಹ ಮುಖ್ಯ ಅಂಶಗಳು, ಅದರಲ್ಲೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ ನಾನು ಹೇಳೋದಾದ್ರೆ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ತುಂಬಾ 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 ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಅನ್ನ ತಪ್ಪ ಹಾಕಿದ್ರಿ. ಕ್ವಶನ್ ನಂಬರು ಅಲ್ಲಿ ಇರ್ತಕ್ಕಂಥದ್ದೇ ಒಂದು, ನೀವು ಹಾಕಿರೋದೇ ಒಂದು. ಹಾಗಂತ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಅಲ್ಲ, ನಮಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವೇ ಕ್ವಶನ್ ನಂಬರ್ನ ಚೇಂಜ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಟ್ಟಿದೀವಿ. ಸೊ ಈ ರೀತಿ ಏನಕ್ಕೆ ನಿಮ್ಗೆ ಒಂದು ಕ್ವಶನ್ ನಂಬರ್ ಕೂಡ ಹಾಕೋದಕ್ ಬರಲ್ವಾ? ಕ್ವಶನ್ ನಂಬರ್ನ ಎಲ್ಲ ತಪ್ಪ ಹಾಕಿದೀರಾ. ವ್ಯಾಲ್ಯೂಯೇಟರ್ಸ್ ಕಂತೂ ತುಂಬಾನೇ ತಲೆ ಕೆಟ್ಟು ಹೋಗೋ ತರ ಕೆಲವು ವಿದ್ಯಾರ್ಥಿಗಳು ಆ ಕ್ವಶನ್ ನಂಬರ್ನ ಹಾಕ್ಬಿಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಟೀಚರ್ಸ್ ಹೇಳಿರ್ತಾರೆ ನಿಮ್ಗೆ ಯಾವ್ದು ಫಸ್ಟ್ ಬರುತ್ತೋ ಅದನ್ನ ಬರೀರಿ, ಬರ್ದೇ ಇರೋದ್ನೆಲ್ಲ ಆಮೇಲೆ ಬರೀರಿ ಅಂತ ಹೇಳಿ ಹೇಳಿರ್ತಾರೆ. ಹಾಗೆ ಹೇಳಿರೋ ಉದ್ದೇಶ ಏನು ಅಂದ್ರೆ, ನೀವು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶ. ಆದ್ರೆ ಇದನ್ನೇ ಕೆಲವು ವಿದ್ಯಾರ್ಥಿಗಳು ಕೇಳಿಸ್ಕೊಂಡ್ಬಿಟ್ಟು ಏನ್ ಮಾಡಿದೀರಾ, ಫಸ್ಟ್ ಕ್ವಶನ್ ಬರ್ದಿದ್ದೀರಾ, ಅದಾದ್ಮೇಲೆ ಒಂದೇ ಸರಿ 8ನೇ ಕ್ವಶನ್, ಅದಾದ್ಮೇಲೆ 20ನೇ ಕ್ವಶನ್, ಅದಾದ್ಮೇಲೆ 40ನೇ ಕ್ವಶನ್. ಸೊ ಈ ತರ ಹೇಗ್ ಮಾಡ್ಬಿಟ್ಟಿದೀರಾ ಅಂದ್ರೆ, ಒಂದು ಆರ್ಡರ್ ಅಲ್ಲೇ ಇಲ್ಲ ನೀವು ಬರ್ದಿರ್ತಕ್ಕಂಥ ಉತ್ತರಗಳು. ಫಸ್ಟ್ ಇಂದ ಆಗ್ಲೇ ಥರ್ಡ್ ಮೇನಿಗೆ ಜಂಪ್ ಆಗಿದ್ದೀರಾ, ಥರ್ಡ್ ಮೇನಿಂದ ಆಗ್ಲೇ ನೆಕ್ಸ್ಟ್ ಫೋರ್ತ್ ಮೇನಿಗೆ ಜಂಪ್ ಆಗ್ಬಿಟ್ಟಿದ್ದೀರಾ. ಈ ರೀತಿ ಕ್ವಶನ್ ನ ಯಾರು ಕೂಡ ಆದಷ್ಟು ಆರ್ಡರ್ ಅಲ್ಲಿ ಬರ್ದೇ ಇಲ್ಲ, ಯಾವ್ದ್ಯಾವ್ದೋ ಮೇನ್ ಬರ್ದ್ಬಿಟ್ಟಿದ್ದೀರಾ. ಇನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇನ್ನ ಕನ್ನಡದಲ್ಲಿ ಸಂದರ್ಭದ ಸಹಿತ ಸ್ವಾರಸ್ಯವನ್ನ ಬರೀರಿ ಅಂತ ಇತ್ತಲ್ವಾ, ಆ ಮೇನಲ್ಲಂತೂ ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ, ಯಾರು ಆ ಪಾಠವನ್ನ ಪದ್ಯವನ್ನ ರಚನೆ ಮಾಡಿರೋದು ಅಂತ ಇದೆಯಲ್ಲ, ಅದನ್ನಂತೂ ತುಂಬಾ ವಿದ್ಯಾರ್ಥಿಗಳು ಕರೆಕ್ಟ್ ಆಗೇ ಬರ್ದಿರ್ಲಿಲ್ಲ. ಯಾವುದೋ ಕವಿಗೆ ಯಾವುದೋ ಒಂದು ಪಾಠದ ಹೆಸರನ್ನ ಹಾಕ್ಬಿಟ್ಟು ಬರ್ದ್ಬಿಟ್ಟಿದ್ರಿ. ಇನ್ನ ಛಂದಸ್ಸು ಹಾಗೇನೆ ಸಾರಾಂಶದ ವಿಷಯಕ್ಕೆ ಬಂದ್ರೆ, ಛಂದಸ್ನಲ್ಲಿ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡಿದೀರಾ ಅಂತ ಹೇಳಿದ್ರೆ, ಅಕ್ಷರಗಣವನ್ನ ಅಭ್ಯಾಸ ಮಾಡೇ ಇಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಮಾತ್ರ ಗಣವನ್ನ ಅಭ್ಯಾಸ ಮಾಡಿದ್ರಿ ಅಂತ ಹೇಳಿ ಅನ್ಕೊಳ್ತೀನಿ. ಅಕ್ಷರಗಣವನ್ನ ಬರ್ದಿರ್ತಕ್ಕಂಥದ್ದು ಕೇವಲ ಕೆಲವೇ ಕೆಲವು ವಿದ್ಯಾರ್ಥಿಗಳಷ್ಟೇ. ಅಲ್ಲಿ ಕೊಟ್ಟಿದ್ದು ಉತ್ಪಲಮಾಲಾ ವೃತ್ತ,
ಆದ್ರೆ ತುಂಬಾ ವಿದ್ಯಾರ್ಥಿಗಳು ಕಂದ ಪದ್ಯ, ಭಾಮಿನಿ ಷಟ್ಪದಿ ಈ ರೀತಿ ಏನೇನೋ ಬರ್ದ್ಬಿಟ್ಟಿದ್ರಿ. ಅಕ್ಷರಗಣವನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ನನ್ಗೆ. ಇನ್ನ ನಂತರ ಅಲಂಕಾರದಲ್ಲಿ ತುಂಬಾ ವಿದ್ಯಾರ್ಥಿಗಳು ಲಕ್ಷಣವನ್ನ ಬರ್ದಿರ್ಲಿಲ್ಲ. ಹಾಗೆ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಆ ಸಾರಾಂಶದಲ್ಲಿ ಮೌಲ್ಯವನ್ನ ಬರ್ದಿರ್ಲಿಲ್ಲ. ಅದಕ್ಕೂ ಒಂದ್ ಮಾರ್ಕ್ಸ್ ಅಂತ ಹೇಳಿ ನಾನು ತುಂಬಾ ಬಾರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾನೆ ಇದ್ದೆ. ಸೊ ಇದಿಷ್ಟು ತಪ್ಪನ್ನ ಮಾಡಿದೀರಾ. ಇನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ರೀಡಿಂಗ್ ಏನಿತ್ತಲ್ವಾ, ಅಪಠಿತ ಗದ್ಯ ಇತ್ತಲ್ವಾ, ಆ ಅಪಠಿತ ಗದ್ಯದಲ್ಲಿ ಏನ್ ಮಾಡಿದೀರಾ ಅಂತ ಹೇಳಿದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇದೆ. ಸೊ 2 ಮಾರ್ಕ್ಸ್ಗೆ ಆನ್ಸರ್ ಎಷ್ಟು ಬರೀಬೇಕು? ಅಟ್ಲೀಸ್ಟ್ ಒಂದ್ 4 ಲೈನ್ ಆದ್ರೂ ಇರ್ಬೇಕಲ್ವಾ. ಕೆಲವರು 1 ಲೈನ್ಗೆನೆ ಸ್ಟಾಪ್ ಮಾಡ್ಬಿಟ್ಟಿದೀರಾ. 1 ಲೈನ್ಗೆ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಬರೀ 1 ಮಾರ್ಕ್ಸ್ ಸಿಗುತ್ತೆ ಅಷ್ಟೇನೆ. ಸೊ ಅಲ್ಲಿರೋದ್ನು ನೋಡ್ಕೊಂಡ್ ಬರೆಯಕ್ ಬರಲ್ವಾ ಅಂತ ಹೇಳಿ ಅನ್ನಿಸ್ಬಿಡ್ತು. ತುಂಬಾನೇ ಬೇಜಾರಾಯ್ತು. ಇನ್ನ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಇನ್ನ ಕೆಲವು ವಿದ್ಯಾರ್ಥಿಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ದಿದ್ರು. ನಾವೇನೇ ಮಾರ್ಕ್ಸ್ ಎಲ್ಲಾದ್ರೂ ಹಿಡಿಯೋಣ ಒಂದ್ ಮಾರ್ಕ್ಸ್ ಅಂತ ಹೇಳಿದ್ರು ಕೂಡ ಆ ರೀತಿ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಕೆಲವು ವಿದ್ಯಾರ್ಥಿಗಳು ಬರ್ದಿದ್ರು. ಎಷ್ಟೊಂದು ಪೇಪರ್ ಔಟ್ ಆಫ್ ಔಟ್ ಕೂಡ ನಾನು ಕೊಟ್ಟಿದ್ದೀನಿ. ಹಾಗೇನೆ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಸಿಕ್ಕಾಪಟ್ಟೆ ಮಾಡಿದ್ರಿ. ಕನ್ನಡ ವಿಷಯದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಹೇಗೆ ಮಾರ್ಕ್ಸ್ ಕೊಡೋದಕ್ಕಾಗುತ್ತೆ? ಈಗ ಆನ್ಸರ್ ಎಲ್ಲ ಕರೆಕ್ಟ್ ಇದೆ, ಅಲ್ಲಿ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅದರಲ್ಲಿ ಅಂದಾಗ ನಾವು ಔಟ್ ಆಫ್ ಔಟ್ ಕೊಡಕ್ ಆಗದೇ ಇಲ್ಲ. 2ಕ್ಕೆ 2 ಕೊಡಕ್ಕೆ ಆಗಲ್ಲ ಆ ಕ್ವಶನ್ಗೆ. ಹಂಗಂತ ಅರ್ಧ ಮಾರ್ಕ್ಸ್ ಕೂಡ ಕಟ್ ಮಾಡಕ್ ಆಗಲ್ಲ. ಅಲ್ಲಿ ನಿಮಗೆ ಏನಾಗುತ್ತೆ, 1 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ನೀವೇ ನೆಕ್ಸ್ಟ್ PU ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರಲ್ಲ, ಅವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ಹೇಳ್ತೀನಿ ನಾನು. ಹಾಗೆ ಮತ್ತಿನ್ನೇನಂತ ಹೇಳಿದ್ರೆ ತುಂಬಾ ಟೀಚರ್ಸ್ ಅಥವಾ ಬೇರೆ ಯಾರಾದ್ರೂ ನಿಮ್ಗೆ ಹೇಳಿರ್ತಾರೆ ವ್ಯಾಲ್ಯೂಯೇಷನ್ ಕೆಲವರು ನೀಟಾಗಿ ಮಾಡಲ್ಲ ಹಾಗೆ ಹೀಗೆ ಅಂತೇಳಿ ನಿಮ್ ತಲೆನಲ್ಲಿ ತುಂಬಿಟ್ಟಿರ್ತಾರೆ. ನೀವು ಎಕ್ಸಾಮ್ ಎಲ್ಲ ಆದ್ಮೇಲೆ ನಿಮ್ಗೆ ಅಕಸ್ಮಾತ್ ಮಾರ್ಕ್ಸ್ ಏನಾದ್ರು ಕಮ್ಮಿ ಬಂದಿತ್ತು ಅಂತಂದ್ರೆ ಏನ್ ಮಾಡ್ತೀರಾ, ಯಾರೋ ವ್ಯಾಲ್ಯೂಯೇಷನ್ ನೀಟಾಗಿ ಮಾಡಿಲ್ಲ, ನನ್ಗೆ ಇಷ್ಟು ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಮಾತಾಡ್ತಿರ್ತೀರಾ. ಆದ್ರೆ ಅದು ತಪ್ಪು ಮಕ್ಕಳೇ. ಯಾರು ಕೂಡ ವ್ಯಾಲ್ಯೂಯೇಷನ್ ನೀಟಾಗಿ ಮಾಡ್ದೇಲೇ ಇರಲ್ಲ. ಯಾಕಂದ್ರೆ ಒಂದು ಸಾರಿ ಒಂದು ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಿದ ನಂತರ ಆ ಒಬ್ಬ ಶಿಕ್ಷಕ 1-2 ಸಾರಿ ಮತ್ತೆ ಆ ಪೇಪರ್ನ ಚೆಕ್ ಮಾಡ್ತಾರೆ. ಹಾಗೆ ಪೇಜ್ ಕೌಂಟ್ ಹಾಕ್ತಾರೆ. ಜೊತೆಗೆ ನೀವು ಏನು ಪ್ರತಿ ಶೀಟ್ ಅಲ್ಲೂ ಒಂದೊಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ನ ತೆಗೆದಿರ್ತೀರೋ ಅದನ್ನ ಮೇಲ್ಗಡೆ ಫೇಸಿಂಗ್ ಶೀಟ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ನಂತರ ಏನು ಒಂದು ಟೀಮ್ಗೆ ಹೆಡ್ ಅಂತ ಹೇಳಿ DC ಅವ್ರು ಇರ್ತಾರಲ್ವಾ, ಅವರು ಆ ಒಂದು ಅಂಕಗಳನ್ನ ಆ ಉತ್ತರ ಪತ್ರಿಕೆಯನ್ನ ಪರಿಶೀಲಿಸ್ತಾರೆ, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ತಾರೆ. ಸೊ ಈ ರೀತಿ ಒಂದು ಉತ್ತರ ಪತ್ರಿಕೆಯನ್ನ 2-3 ಜನ ಚೆಕ್ ಮಾಡ್ತಾರೆ. ಹಾಗೆ ಇನ್ನು ಔಟ್ ಆಫ್ ಔಟ್ ಬಂದಿರ್ತಕ್ಕಂಥ ಪೇಪರು ಎಬೋ 90 ಕ್ರಾಸ್ ಆಗಿರ್ತಕ್ಕಂಥ ಪೇಪರ್ನಂತೂ 1-3 ಸರಿ 4 ಸರಿ ಅಂತೂ ಚೆಕ್ ಮಾಡೇ ಮಾಡ್ತಾರೆ. ಹಾಗಾಗಿ ವ್ಯಾಲ್ಯೂಯೇಷನ್ ನೀಟಾಗಿ ಮಾಡಿಲ್ಲ ಅಂತ ಹೇಳಿ ಮುಂದೆ ಕಾರಣಗಳನ್ನ ಕೊಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಂತ ಹೇಳಿ ನನ್ಗೆ ಅನ್ಸಲ್ಲ ಅಂತ ಹೇಳಿ ಹೇಳ್ತೀನಿ. ಇನ್ನ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ನಾವು ಏನು ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಾ ಇದ್ವಲ್ವಾ, ಸೊ ಮೌಲ್ಯಮಾಪನ ಮಾಡಿದಂತಹ ಉತ್ತರ ಪತ್ರಿಕೆಗಳ ಅಂಕಗಳನ್ನ ಅವತ್ತೇನೆ ನಾವು ಏನ್ ಮಾಡ್ತಾ ಇದ್ವಿ, ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ. ಸೊ ನಮ್ಮ ಟೀಚರ್ ಲಾಗಿನ್ ಅಲ್ಲೂ ಕೂಡ ನಾವು ಎಂಟ್ರಿ ಮಾಡ್ತಾ ಇದ್ವಿ. ಸೊ ಹಾಗೆ DC ಲಾಗಿನ್ ಅಲ್ಲೂ ಕೂಡ ಎಂಟ್ರಿಯನ್ನ ಮಾಡ್ತಾ ಇದ್ರು. ಅಕಸ್ಮಾತ್ ನಾವೇನಾದ್ರೂ ಎಂಟ್ರಿ ಮಾಡುವಾಗ ಮಿಸ್ಟೇಕ್ ಆಗಿತ್ತು ಅಂದ್ರೂ DC ಲಾಗಿನ್ ಅಲ್ಲಿ ಅದು ಸರಿ ಹೋಗಿರುತ್ತೆ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಹೇಳ್ತಾರೆ ಕೆಲವೊಂದ್ಸರಿ ಕಣ್ತಪ್ಪುಗಳು ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 80 ಅಂತ ಮಾರ್ಕ್ಸ್ ಇತ್ತು ಅನ್ಕೊಳ್ಳಿ, 80 ಅಂತ ಇದ್ರೆ ಅಲ್ಲಿ ಎಂಟ್ರಿ ಮಾಡುವಾಗ 8 ಅಂತ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. 28 ಅಂತ ಇದ್ರೆ ಅದು 82 ಅಂತ ಮಾಡ್ಬಿಟ್ಟಿರ್ತಾರೆ. ಸೊ ಈ ರೀತಿ ಏನಾದ್ರು ಪುಟ್ಟ ಬದಲಾವಣೆಗಳು ತಪ್ಪುಗಳು ಆಗಿರುತ್ತೆ. ಹಾಗಾಗಿ 2-3 ಲಾಗಿನ್ ಅಲ್ಲಿ ಮಾರ್ಕ್ಸ್ ಎಂಟ್ರಿ ವೆರಿಫೈ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮೋಸ ಇಲ್ದೇನೆ ವ್ಯಾಲ್ಯೂಯೇಷನ್ ನಡೆದಿದೆ. ಹಾಗೆ ಇನ್ನ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡಿದ್ರಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಹೇಳಿರ್ತಾರೆ ಯಾವ ಕ್ವಶನ್ ಬಿಡ್ಬೇಡ, ನಿನ್ಗೆ ಏನ್ ಬರುತ್ತೋ ಅದನ್ನ ಬರಿ ಅಂತ ಹೇಳಿರ್ತಾರೆ. ಹಂಗಂತ ಏನ್ ಮಾಡಿದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಕ್ವಶನ್ಗೆ ಸಂಬಂಧಿಸಿದಂಗೆ ಏನಾದ್ರೂ ಬರ್ದಿದ್ರೆ ಆನ್ಸರ್ ಸ್ವಲ್ಪ ಹತ್ರದಲ್ಲಿದ್ರೆ ನಾವೇನಾದ್ರು ಮಾರ್ಕ್ಸ್ ಕೊಡ್ಬೋದು. ಅದನ್ ಬಿಟ್ಟು ಏನ್ ಮಾಡಿದೀರಾ ಅಂದ್ರೆ ಏನು ಆ ಪ್ಯಾರಾಗ್ರಾಫ್ ಇತ್ತಲ್ವಾ, ಪ್ಯಾರಾಗ್ರಾಫ್ ರೀಡಿಂಗ್ ಕೊಟ್ಟಿದ್ವಲ್ಲ, ಎಲ್ಲಾ ಕ್ವಶನ್ಗೂ ಅದೇ ಪ್ಯಾರಾಗ್ರಾಫ್ನ ಆನ್ಸರ್ ಬಂದ್ಬಿಟ್ಟಿದ್ದೀರಾ. ನೋಡಿ 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 ತಲೆನೇ ಕೆಟ್ಟೋಗ್ಬಿಡ್ತು, ಅಷ್ಟು ಇದ್ರಲ್ಲಿ ಬರ್ದಿದ್ದೀರಾ. ಆಮೇಲೆ ಪ್ರತಿ ಸರಿ ವ್ಯಾಲ್ಯೂಯೇಷನ್ ಮಾಡಿದಾಗ ತುಂಬಾ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ರು. ಬಟ್ ಈ ವರ್ಷ ನಾನೇ ಎಷ್ಟೊಂದ್ ಜನ ಫೇಲ್ ಮಾಡಿದೀನಿ ಅಂತ ಹೇಳಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಎಲ್ಲೋ 1 ಅಥವಾ 2 ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ರು ಅಷ್ಟೇನೆ. ಯಾಕಂದ್ರೆ ಫೇಲ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲ್ಲ. ಆದ್ರೆ ಪೇಪರ್ ಅಲ್ಲಿ ಏನೂ ಇಲ್ಲ ಅಂತಂದ್ರೆ ಹೇಗ್ ಪಾಸ್ ಮಾಡಕ್ ಆಗುತ್ತೆ ಹೇಳಿ. ಹಾಗಾಗಿ ಈ ಬಾರಿ ನನ್ನ ಕೈಯಿಂದ
ಸುಮಾರು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅದು ನನ್ಗೆಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಹಂಗಂತ ನಾವು ಪಾಸ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಆ ಪೇಪರ್ ಅಲ್ಲಿ ಏನಾದ್ರೂ ಇದ್ರೆ ತಾನೇ ಪಾಸ್ ಮಾಡಕ್ಕೆ. ಹಾಗೆ ಖಾಲಿ ಪೇಪರ್ ಇದ್ರೆ ಖಂಡಿತ ನಾವು ಆ ರೀತಿ ಮಾಡೋಕ್ಕೂ ಆಗಲ್ಲ. ಮತ್ತೆ MCQsಗೂ ಕೂಡ ನೀಟಾಗಿ ನೀವು ಆಪ್ಷನ್ ಅನ್ನ ಬರ್ದಿಲ್ಲ. ಕೆಲವರು ಆಪ್ಷನ್ ಬರ್ದಿದ್ದೀರಾ, ಹಾಗೆ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ, ಮುಂದೆ ಆನ್ಸರ್ ಏನು ಅಂತ ಹೇಳಿ ಬರ್ದೇ ಇಲ್ಲ. ಸೊ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದೀರಾ. ಬಟ್ ಮುಂದೆ ಈ ತಪ್ಪುಗಳು ಕಂಟಿನ್ಯೂ ಆಗೋದ್ ಬೇಡ. ಈಗ ನಾವ್ ಎಷ್ಟೋ ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ ಹಾಕಿಲ್ಲ ಅಂದ್ರೂ ಕೂಡ ನಾವೇ ಏನ್ ಮಾಡಿದ್ವಿ, ಅಲ್ಲಿ ರಿಜಿಸ್ಟರ್ ನಂಬರ್ನ ಸರಿಯಾದ ರಿಜಿಸ್ಟರ್ ನಂಬರ್ನ ಹಾಕೊಂಡು ವ್ಯಾಲ್ಯೂಯೇಟ್ ಮಾಡಿದ್ವಿ. ಎಲ್ಲಾ ವ್ಯಾಲ್ಯೂಯೇಟರ್ಸು ನಮ್ ತರನೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಏನಿದು 10th ಸ್ಟ್ಯಾಂಡರ್ಡ್ ಬಂದು ಒಂದು ಕ್ವಶನ್ ನಂಬರ್ ಹಾಕಕ್ ಬರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅದಕ್ಕೆ ಮಾರ್ಕ್ಸ್ ಕೊಡದೇ ಇರೋರು ಕೂಡ ಇರ್ತಾರೆ. ಹಾಗಾಗಿ ಕ್ವಶನ್ ನಂಬರ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಫೈನಲ್ ಆಗಿ ಗಮನಿಸಿದಂತ ಅಂಶ ಏನಂತ ಹೇಳಿದ್ರೆ, ಕೆಲವು ವಿದ್ಯಾರ್ಥಿಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಬಟ್ ಪ್ರಬಂಧ ಬಿಟ್ಬಿಟ್ಟಿದ್ದೀರಾ, ಲೆಟರ್ ರೈಟಿಂಗ್ ಬಿಟ್ಬಿಟ್ಟಿದ್ದೀರಾ. ಏನಕ್ಕೆ ಅಂತ ಹೇಳಿದ್ರೆ ಆ ಪೇಪರ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಟೈಮ್ ಶಾರ್ಟೇಜ್ ಆಗಿದೆ ಅಂತೇಳಿ. ಅರ್ಧ ಬರ್ದು ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಅದು ಗೊತ್ತಾಗುತ್ತೆ ನಿಮ್ಗೆ ಟೈಮ್ ಆಗಿಲ್ಲ ಅಂತೇಳಿ. ಮುಂಚೆಯಿಂದ ನಾನು ಹೇಳ್ತಾನೆ ಬರ್ತಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ನೀವೆಲ್ಲೋ ಗಮನ ಕೊಟ್ಟಿಲ್ಲ ಅಂತೇಳಿ ಅನ್ಸುತ್ತೆ, ಅಥವಾ ಫಾಸ್ಟ್ ರೈಟಿಂಗ್ ತಗೊಂಡ್ ಹೋಗಿಲ್ಲ ಅನ್ಸುತ್ತೆ. ಹಾಗಾಗಿ ಒಂದು ಮೇನ್ನೇ ಸ್ಕಿಪ್ ಮಾಡ್ಬಿಟ್ಟಿದ್ದೀರಾ. ಸೊ ಅಲ್ಲಿ 5-5 ಮಾರ್ಕ್ಸ್ಗಳು ಹೋಗ್ಬಿಟ್ಟಿದೆ. ಹಾಗೆ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಏನ್ ಬರ್ದಿದ್ರಿ ಅಂತ ಹೇಳಿದ್ರೆ, ಮ್ಯಾಮ್ ನನ್ಗೆ ಪಾಸ್ ಮಾಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್ ನಿಮ್ ಕೈ ಮುಗಿತೀನಿ ಮ್ಯಾಮ್ ಅಂತ ಎಲ್ಲ ಬರ್ದಿದ್ರಿ. ಹಾಗೇನೆ ಇನ್ನ ಕೆಲವು ಪೇಪರ್ಗಳಲ್ಲಿ ಏನ್ ಬಂದಿತ್ತಂತ ಹೇಳಿದ್ರೆ, ನಾನು ನಮ್ ಗಂಡನ ಮನೆಯವರ ಬಲವಂತಕ್ಕೋಸ್ಕರ ಪರೀಕ್ಷೆ ಬರಿತಾ ಇದ್ದೀನಿ, ದಯವಿಟ್ಟು ಮೇಡಮ್ ನನ್ಗೆ ಪಾಸ್ ಮಾಡಿ, ಪಾಸಿಂಗ್ ಮಾರ್ಕ್ಸ್ ಕೊಡಿ, ನಿಮ್ ಕೈ ಮುಗಿತೀನಿ, ಈ ತರ ಎಲ್ಲ ಬರ್ದಿದ್ರು. ಕೆಲವು ಪೇಪರ್ ಅಲ್ಲಂತೂ ನಾನು ನಿಮ್ಗೆ ಹೆಸರಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ತೀನಿ, ನನ್ಗೆ ಪಾಸ್ ಮಾಡಿ. ಸೊ ಈ ತರ ವ್ಯಾಲ್ಯೂಯೇಷನ್ ಅಲ್ಲಿ ಈ ತರದೆಲ್ಲ ಕಾಮನ್. ಈ ತರ ಎಲ್ಲ ಕೆಲವು ಸ್ಟೂಡೆಂಟ್ಸ್ ಬರ್ದಿದ್ರು. ಸೊ ಆತರ ಎಲ್ಲ ಬರೀಬಾರ್ದು ಹೇಳ್ಬೇಕಂತ ಹೇಳಿದ್ರೆ. ಇದನ್ನ ಏನಕ್ಕೆ ಹೇಳ್ದೆ ಅಂದ್ರೆ, ಈ ತರ ಎಲ್ಲ ಬರೀ ಕೂಡ್ದು ಅಲ್ಲೇನಾದ್ರು ನೀವು ಬರ್ದಿದ್ದೀರಾ ಅಂದ ತಕ್ಷಣ ಯಾರು ಪಾಸ್ ಮಾಡೋದಿಲ್ಲ. ಗೊತ್ತಾಯ್ತಾ? ನಿಮ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟೇ ಮಾರ್ಕ್ಸ್ ಇರುತ್ತೆ. ಇನ್ನ ಕೆಲವು ಸ್ಟೂಡೆಂಟ್ಸ್ ಅಂತೂ ತುಂಬಾ ಬಾರ್ಡರ್ ಅಲ್ಲಿ ಬಂದಿದ್ರು, 31, 32 ಅಂತ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಎಲ್ಲಾದ್ರೂ ಮಾರ್ಕ್ಸ್ ಗಳು ಕೊಡಕ್ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಿ. ನಾವುನು ಕರಿಕರದಿಂದ ಅಂತ ವಿದ್ಯಾರ್ಥಿಗಳಿಗೆ 1-2 ಮಾರ್ಕ್ಸ್ ಲಿಬ್ರಲ್ ಆಗಿ ಕೊಟ್ಟು ಕೂಡ ಪಾಸ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ತುಂಬಾನೇ ಡಿಫ್ರೆನ್ಸ್ ಇದ್ದಾಗ ನಾವು ಏನೂ ಮಾಡಕ್ಕಾಗಲ್ಲ. ಯಾಕೆನೆ ವ್ಯಾಲ್ಯೂಯೇಷನ್ ಕೂಡ ಅಷ್ಟೇ. ಈ ಸರಿ ಎಕ್ಸಾಮ್ ಅಷ್ಟೇ ಎಲ್ಲ ಸ್ಟ್ರಿಕ್ಟ್ ಆಗಿದ್ದು, ವ್ಯಾಲ್ಯೂಯೇಷನ್ ಕೂಡ ಸ್ಟ್ರಿಕ್ಟ್ ಆಗೇ ಇತ್ತು. ಸೊ ನಮ್ಗೆ ಮೇಲಿಂದಾನೇ ಆರ್ಡರ್ ಆಗಿತ್ತು, ಏನು ಕೀ ಆನ್ಸರ್ ಅಲ್ಲಿ ಏನ್ ಆನ್ಸರ್ ಇದೆಯೋ ಅದಿದ್ರಷ್ಟೇ ಮಾರ್ಕ್ಸ್ ಕೊಡಿ, ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡ್ಲೇಬೇಡಿ ಅಂತಾನೆ ಹೇಳಿದ್ರು. ಹಾಗೆ ಎಲ್ಲಾ ಟೀಚರ್ಸು ತುಂಬಾನೇ ಹುಷಾರಾಗಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಏನಾದ್ರು ರಿವ್ಯಾಲ್ಯೂಯೇಷನ್ ಹಾಕಿದಾಗ, ರೀಕೌಂಟ್ ಹಾಕಿದಾಗ ಏನಾದ್ರು ತಪ್ಪಂತು ಅಂತ ಹೇಳಿದ್ರೆ ಮತ್ತೆ ಪೆನಾಲ್ಟಿ ಕಟ್ಬೇಕಾಗಿರೋದು ಟೀಚರ್ಸ್ ಏನೆ. ಹಾಗಾಗಿ ಅವರು ಕೂಡ ನೀಟಾಗಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಸೊ ಈ ತರ ನಮ್ಮ ಇವ್ಯಾಲ್ಯೂಯೇಷನ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತೇಳಿ ಹೇಳ್ತಾ, ಸೊ ನೆಕ್ಸ್ಟ್ ನಾವು ಈಗ ರಿಸಲ್ಟ್ಗೆ ವೇಟ್ ಮಾಡೋಣ. ರಿಸಲ್ಟ್ ಬಂದ್ಮೇಲೆ ಕಡಿಮೆ ಮಾರ್ಕ್ಸ್ ಬರುತ್ತಾ ಅಥವಾ ಏನಾಗುತ್ತೋ, ಏನ್ ಬಂದ್ರೂ ಬೇಜಾರಾಗ್ಬೇಡಿ. ಯಾಕಂದ್ರೆ ನೆಕ್ಸ್ಟ್ ಪರೀಕ್ಷೆ 2 ಇದೆ. ಪರೀಕ್ಷೆ 2 ಅಲ್ಲಿ ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.